ಒಂದು ನೀತಿಯನ್ನು ನಾವು ಮಕ್ಕಳಿಗೆ ತಿಳಿಸಬಹುದು. ಒಬ್ಬ ಶ್ರೀಮಂತ ಒಂದು ಗಲೀಜಾದ ಪೆಟ್ಟಿಗೆಯಲ್ಲಿ ಬಂಗಾರ ತುಂಬಿದ ಚೀಲವನ್ನು ಇಟ್ಟು ರಸ್ತೆಯ ಮಧ್ಯದಲ್ಲಿ ಇರಿಸುತ್ತಾನೆ. ರಸ್ತೆಯಲ್ಲಿ ಓಡಾಡುವ ಜನರು ಯಾವ ರೀತಿ ಇರುತ್ತಾರೆ ಎಂಬುದನ್ನು ತಿಳಿಯಲು ಈ ಉಪಾಯ ಮಾಡುತ್ತಾನೆ. ಮೊದಲಿಗೆ ಒಬ್ಬ ರೈತ ಬರುತ್ತಾನೆ. ಅವನು ಆ ಪೆಟ್ಟಿಗೆಯನ್ನು ನೋಡಿ ಗಲೀಜಾಗಿದೆ ಎಂದು ತಿಳಿದು ತನ್ನ ಪಾಡಿಗೆ ತಾನು ಹೋಗುತ್ತಾನೆ. ನಂತರ ಹಾಲು ಮಾರುವವ ಬಂದು ಪೆಟ್ಟಿಗೆಯನ್ನು ನೋಡಿ ಅವನು ಕೂಡ ಪೆಟ್ಟಿಗೆ ಮುಟ್ಟದೆ ಹಾಗೆ ಹೋಗುತ್ತಾನೆ. ಇದೇ ರೀತಿ ಅನೇಕ ಜನ ಹೋಗುತ್ತಾರೆ. ಸಾಯಂಕಾಲ ಒಬ್ಬ ಕುರಿ ಕಾಯುವ ಹುಡುಗ ಬಂದು ಇದನ್ನು ಯಾರೋ ರಸ್ತೆ ಮಧ್ಯದಲ್ಲಿ ಇಟ್ಟಿದ್ದಾರಲ್ಲ ಎಂದು ತಿಳಿದು ಸ್ನೇಹಿತರ ಸಹಾಯದಿಂದ ಆ ಪೆಟ್ಟಿಗೆಯನ್ನು ರಸ್ತೆ ಬದಿಗೆ ಸರಿಸುತ್ತಾನೆ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಗಮನಿಸುತ್ತಿದ್ದ ಆ ಶ್ರೀಮಂತ ವ್ಯಕ್ತಿ ಅವರ ಜಾಣತನಕ್ಕೆ ಮೆಚ್ಚಿ ಆ ಬಂಗಾರದ ಚೀಲವನ್ನು ಆ ಹುಡುಗನಿಗೆ ನೀಡುತ್ತಾನೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ನಾವು ಬೇರೆಯವರಿಗೆ ಸಹಾಯ ಮಾಡಿದರೆ ನಮಗೆ ಮತ್ತೊಬ್ಬರು ಸಹಾಯ ಮಾಡುತ್ತಾರೆ ಎಂಬುದು.